ಮುಂದೇನೂ ಕೂಡ ಮಾಡಲ್ಲ. ಯಾಕಂತಂದ್ರೆ ಇವರಿಗೆ ರೈತರ ಬಗ್ಗೆ ಆಗ್ಲಿ, ದಲಿತರ ಬಗ್ಗೆ ಆಗ್ಲಿ, ಬಡವರ ಬಗ್ಗೆ ಆಗ್ಲಿ, ಹಿಂದುಳಿದವ್ರ ಬಗ್ಗೆ ಆಗ್ಲಿ, ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ. ಯಾಕಂತಂದ್ರೆ ಬಡತನ ಇದ್ರೆ, ಅಸಮಾನತೆ ಇದ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವತ್ತು ಬೆಲೆ ಏರಿಕೆ ಎಲ್ಲ ಗಗನಕ್ಕೆ ಹೋದ ಮೇಲೆ ಕಳೆದ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋನ ಜನಗಳ ಮುಂದೆ ಇಟ್ಟು ಜೊತೆಗೆ 5 ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡೋದು. 2 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಈ 2 ಬಜೆಟ್ಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 2 ಬಜೆಟ್ ಮಂಡಿಸಿದ್ದೀನಿ. 82 ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ನಾವು ಮತ್ತು ಡಿ ಕೆ ಶಿವಕುಮಾರ್. ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿದ್ರು. ನಾನು ಸೈನ್ ಮಾಡಿದೆ, ಡಿ ಕೆ ಶಿವಕುಮಾರ್ ಕೂಡ ಸೈನ್ ಮಾಡಿದ್ರು. ಆ ಗ್ಯಾರಂಟಿ ಚೆಕ್ಗಳನ್ನು ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಡ್ತೇವೆ. ಇದನ್ನು ಹೇಳಿದಾಗ ನರೇಂದ್ರ ಮೋದಿ ಅವರು ಅಪಹಾಸ್ಯ ಮಾಡಿದ್ರು. ರಾಜಸ್ಥಾನದಲ್ಲಿ ಮಾತನಾಡುವಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಅಪಹಾಸ್ಯದ ಮಾತುಗಳನ್ನ ಆಡಿದ್ರು. ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ಆ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಆ ಗ್ಯಾರಂಟಿಯನ್ನ ಪದನ ಕದ್ದುಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಕದ್ದುಬಿಟ್ಟಿದ್ದಾರೆ. ನೀವು ಹೇಳಿ, ಈಗ ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿಲ್ಲ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಹಿಂದೆನೂ ನಡೆದಿದೆ, 2013ರಿಂದ 2018ರವರೆಗೆ ಈಗಲೂ ಕೂಡ ನಡೆದಿದೆ. ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ಕೂತಿದ್ದೀರಿ, ಅಲ್ಲೂ ಹೆಣ್ಮಕ್ಳು ಕೂತಿದ್ದಾರೆ. ನೀವೆಲ್ಲರೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವಾ? ಟಿಕೆಟ್ ತಗೋತಾ ಇದ್ದೀರಾ? ಇಲ್ಲ. ಶಕ್ತಿ ಯೋಜನೆ ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು. ಇವತ್ತಿನವರೆಗೆ 192 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಮಾಡಿದ್ದೀರಾ ಇಲ್ಲ? ಮಾಡಿದ್ದಾರೆ. ನಾವು ಇದು ಮೊದಲನೇ ಗ್ಯಾರಂಟಿ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ. ಯಾಕಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಬಡವರು ಯಾರು ಕೂಡ ಹಸಿದು ಮಲಗಬಾರದು, ಹಸುವಿನಿಂದ ಸಾಯಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದ ಇಲ್ಲ? 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇತ್ತು. ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ 7 kg ಇಂದ 5 kgಗೆ ಇಳಿಸಿದ್ರು. ನಾನು ವಿರೋಧ ಪಕ್ಷದ ನಾಯಕನಾಗಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ, ಮಿಸ್ಟರ್ ಯಡಿಯೂರಪ್ಪ, ಯಾಕ್ರಿ 7 kg ಇಂದ 5 kg ಕಡಿಮೆ ಮಾಡಿದ್ರಿ? ಇಲ್ಲ, ಪ್ರವಾಹ ಬಂದ್ಬಿಟ್ಟಿತ್ತು, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಬೇರೆ ಬಾಬುಗಳು ಕಡಿಮೆ ಮಾಡಿ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಬೇಡ ಯಡಿಯೂರಪ್ಪ ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಒಪ್ಪಲಿಲ್ಲ. ಅದಕ್ಕೆ ನಾನು ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟೆ, ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ 10 kg ಅಕ್ಕಿಯನ್ನು ಕೊಡ್ತೇವೆ. ಈ 5 kg ಅಕ್ಕಿ ಕೊಡಬೇಕಾದ್ರೆ ನಾವು ಫುಡ್ ಕಾರ್ಪೊರೇಷನ್ ಇಂಡಿಯಾದವ್ರು ಕರೆದು
ನಾನು ಕೆ ಎಚ್ ಮುನಿಯಪ್ಪ ಇಬ್ರು ಕರೆದು ಏನಪ್ಪ ಅಕ್ಕಿ ಕೊಡ್ತೀರೇನ್ರಿ ಅಂತ. ನಾವು ದುಡ್ಡು ಕೊಡ್ತೀವಪ್ಪ, ಪುಕ್ಕಟೆ ಕೊಡಬೇಡಿ, ಅಕ್ಕಿ ಕೊಡಿ ಅಂತ ಹೇಳಿದ್ರು. ಒಪ್ಕೊಂಡ್ರು. 3 ದಿನ ಆದ್ಮೇಲೆ ನಮಗೆ ಪತ್ರ ಬರೆದು ಹೇಳ್ತಾರೆ ಅಕ್ಕಿ ಕೊಡಕ್ ಸಾಧ್ಯ ಇಲ್ಲ. ಅಲ್ಲಪ್ಪ ನೀನೇ ಒಪ್ಕೊಂಡ್ರಲ್ಲಪ್ಪ ಮರಯ್ಯ, ಯಾಕೆ ಅಕ್ಕಿ ಕೊಡಕ್ಕಾಗಲ್ಲ? ಇಲ್ಲ ಸರ್, ಮೇಲಿಂದ ಆದೇಶ ನಮಗೆ, ಅದಕ್ಕೋಸ್ಕರ ಅಕ್ಕಿ ನಿಮಗೆ ಸಪ್ಲೈ ಮಾಡಕ್ ಆಗಲ್ಲ. ಇದನ್ನು ಹೇಳ್ಬೇಕಾದ್ರೆ ಮೇಲಿಂದ ಅಂತಂದ್ರೆ ಯಾರು? ಮಿಸ್ಟರ್ ಮೋದಿ. ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತಂದ್ರೆ ದಾಸ್ತಾನು ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಅಕ್ಕಿ ಕೊಡ್ಲಿಲ್ವಲ್ಲ? ಇದು ಬಡವರಿಗೆ ಮಾಡದಂತ ಮೋಸ ಅಲ್ವಾ? ಮೋಸ ಅಲ್ಲ, ದ್ರೋಹ ಅಲ್ಲ? ಅದಕ್ಕೆ ನಾವು ಅಕ್ಕಿ ಸಿಕ್ಕಿದ ಮೇಲೆ ಪ್ರತಿ ಒಬ್ಬರಿಗೆ 170 ರೂಪಾಯಿ ಒಂದು ತಿಂಗಳಿಗೆ ಕೊಡ್ಲಿರ್ತಕ್ಕಂಥ ತೀರ್ಮಾನವನ್ನ ಮಾಡುದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಬಸ್ನಲ್ಲಿ ಓಡಾಡೋದು ದುಡ್ಡು, ಟಿಕೆಟ್ ತಕ್ಕಬೇಕಾದಂತ ದುಡ್ಡು ಉಳಿತಾಯ ಆಗ್ತದೆ. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ ಯಾರು 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ. ಒಬ್ರು ಬಿಲ್ ಕಟ್ಟಾಗಿಲ್ಲ. ಬಹುಶಃ 100ಕ್ಕೆ 90% ಕುಟುಂಬಗಳು ಯಾರು ಕೂಡ ಬಿಲ್ ಕಟ್ತಾ ಇಲ್ಲ. ಆ ದುಡ್ಡನ್ನ ನಾವು ಸರ್ಕಾರದಿಂದ ಬರೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ಕೆಇಬಿಗೆ. ಆಮೇಲೆ ಗೃಹಲಕ್ಷ್ಮಿ ಇನ್ನೊಂದು 4ನೇ ಯೋಜನೆ. ಅವ್ರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಗೊತ್ತಾ ಇದೆಯಿಲ್ಲ? ಬರ್ತಾ ಇದೆಯಲ್ಲ? ಹಿಂದೆ ಯಾವನಾರು ಕೊಟ್ಟಿದ್ರ? ಬಿಜೆಪಿ ಅವ್ರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಯಡಿಯೂರಪ್ಪ ಕೊಟ್ಟಿದ್ರ? ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. 2,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 24,000 ರೂಪಾಯಿ. 24,000 ರೂಪಾಯಿ. ಯುವ ನಿಧಿ ಯಾರು 22, 23ರಲ್ಲಿ ಪಾಸ್ ಮಾಡಿರ್ತಾರೆ, ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸು, ಉದ್ಯೋಗ ಸಿಕ್ಕದೆ ನಿರುದ್ಯೋಗಿಗಳಾಗಿರ್ತಾರೆ, ಅವರಿಗೆ ಒಂದು ತಿಂಗಳಿಗೆ 3,000 ರೂಪಾಯಿ. ಪದವೀಧರ ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಒಟ್ಟು ಒಂದು ತಿಂಗಳಿಗೆ 4ರಿಂದ 5,000 ರೂಪಾಯಿ ಬರಗ್ ಮಾಡಿದೀವಿ. 4ರಿಂದ 5,000 ರೂಪಾಯಿ. ಈಗ ಹೇಳಿ ಯಾರಿಗೆ ಓಟ್ ಹಾಕ್ಬೇಕು? ಖಾಲಿ ಚೌಕೊಟ್ಟಂತ ಬಿಜೆಪಿಗ? ಇಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗ ಅಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಬೇಕು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳಿಗೆ ಸೈನ್ ಹಾಕಿ ಅದನ್ನು ಕೂಡ ಹಂಚ್ತಾ ಇದ್ದೀವಿ. ಎಲ್ಲ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಕೊಡೋದು 24,000 ರೂಪಾಯಿ ಜೊತೆಗೆ ಒಬ್ಬ ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ. ಏನಮ್ಮ 1 ಲಕ್ಷ ರೂಪಾಯಿ ಬೇಕಾ ಬೇಡ? 1 ಲಕ್ಷ ರೂಪಾಯಿ ಬೇಕಾ ಬೇಡ? ಆಮೇಲೆ ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ. ರೈತರ ಸಾಲ ಪೂರ್ಣ ಮನ್ನಾ. ರೈತರ ಸಾಲ ಎಲ್ಲನೂ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ಜೊತೆಗೆ ರೈತರು ಬೆಳೆದಂತಹ ಪದಾರ್ಥಗಳಿಗೆ ಅವರು ಬೆಳೆದು ಎಷ್ಟು ಖರ್ಚಾಗಿರ್ತದೆ ಅದ್ರ ಮೇಲೆ 50% ಹೆಚ್ಚಾಗಿ ಕೊಡ್ಲಿಕ್ಕೆ MSP